ಹಾಯ್ ಫ್ರೆಂಡ್ಸ್, ನಾನು ಅಲ್ಕೋಟೆ ಹುಡುಗಿ. ಇವತ್ತೇನಪ್ಪ ಅಂದರೆ ತುಂಬ ಬೇಜಾರಾಗಿ ಹೋಗಿತ್ತು ಮನ್ಸಿಗೆ. ಯಾಕೋ ಅದರಿಂದ ಬಂದು ಹಾಲು ಹಾಕ್ಬಿಟ್ಟು ಬಂದು ಮಲಗಿಬಿಟ್ಟಿದ್ದೆ. ನಮ್ಮ ಮನೇಲಿ ಬಂದು ಅನ್ನನೂ ಮಾವಿನಕಾಯಿ ಚಟ್ನಿ ಮಾಡಿ ಎಬ್ಬರಿಸಿದ್ರು. ಇವಾಗ ತಿಂದಿದ್ದಾಯಿತು. ಇವಾಗ ಟೈಮ್ ನೋಡಿದ್ರೆ ಅಂದರೆ 2:45. ಇವಾಗ ಹೋಗಿ ಹಾಲು ಡಬ್ಬ ತೊಳಿಬೇಕು. ಹಾಲು ಡಬ್ಬಗಳವೆ ನಮ್ಮದು, ನಮ್ಮ ಮನೆಯವ್ರದ್ದು ಇಬ್ಬರದು ಹಾಲು ಡಬ್ಬಗಳವೆ. ಇಬ್ಬರದು ತೊಳಿಬೇಕು ಹಾಲು ಡಬ್ಬಗಳು. ತೊಳೆದಾಕ್ಬಿಟ್ಟು ಇವತ್ತೇನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಹಾಲು ಡಬ್ಬ ಹೋಗಿ ತೊಳೆದ್ಬಿಟ್ಟು ಹಾಲು ಡಬ್ಬ ತೊಳೆದಿದ್ದಾದ್ಮೇಲೆ ಬಾರ್ಲು ಹಾಕಿ ಆಚೆ ಹೋಗಿ ನೋಡಿದ್ರೆ ಮಳೆ ಬರ್ತಾಯಿತ್ತು. ಹೊಲ್ದಲ್ಲಿ ಹೋಗಿ ಕೆಲಸ ಮಾಡೋಣಂತೆ ಮಳೆ ಬರ್ತಾಯಿತ್ತು. ಮಳೆ ನೋಡ್ಬಿಟ್ಟು ಹೋದೆ. ಮಳೆ ಸ್ವಲ್ಪ ನಿಂತಿತ್ತು. ಹಂಗೆ ಆಚೆ ಹೋದೆ. ಮಾವಿನಕಾಯಿ, ನಮ್ಮ ಗಿಡದಲ್ಲಿ ಮಾವಿನಕಾಯಿ ಇತ್ತು. ಕಿತ್ಕೊಬಂದು ಮಾವಿನಕಾಯಿ ತಿಂದ್ಬಿಟ್ಟು ಮತ್ತೆ ಮಳೆ ನಿಂತಮೇಲೆ ಹೋದ್ರೆ ಗಿಡಗಳೆಲ್ಲ ಊತಿರೋದೆಲ್ಲ ಏನಾಗೈತೆ ಅಂತ ನೋಡಿದ್ರೆ ಎಲ್ಲ ಹುಲ್ಲೆಲ್ಲ ಸಾನೆ ಬೆಳೆದ್ಬಿಟ್ಟೈತೆ ಮಳೆ ತ್ಯಾಮಕ. ಸೊಪ್ಪೆಲ್ಲ ನೋಡಿದ್ರೆ ಸೊಪ್ಪು ಒಂಥರ ಇದಾಗೋಗೈತೆ ಸೊಪ್ಪೆಲ್ಲ. ಸೇರಿ ಸೊಳ್ಳೆ ಬೇರೆ ಕಚ್ತಾಯಿತ್ತು. ಇನ್ನೇನು ಮಾಡೋದು ಅಂದ್ಬಿಟ್ಟು ಹೊಸೂರಿಗೆ ಹೋಗಿ, ಹೊಸೂರಲ್ಲಿ ಬಾಯ್ಸ್ ಹೈಸ್ಕೂಲ್ ಪಾರ್ಕ್ ಹತ್ರ ಬಂದು ಸೂಪೆಲ್ಲ ಮಾರ್ತಾರೆ. ಸೂಪ್ ತಗೊಂಡು ತಿಂದ್ಬಿಟ್ಟು ಸುಂಡಲ್ ತಗೊಂಡು ತಿಂದ್ಬಿಟ್ಟು ಪಾರ್ಕ್ ಹೋದ್ರಿ. ವೇಳಾಂಗಣಿ ಪಾರ್ಕು. ಮನ್ಸಿಗೆ ಬೇಜಾರಾದಾಗ ನಾನು ಆವಾಗವಾಗ ವೇಳಾಂಗಣಿ ಪಾರ್ಕ್ ಹೋಗ್ಬಿಡ್ತೀನಿ. ಯಾಕಂದ್ರೆ ಅಲ್ಲಿರೋ ಗಿಡ ಮರ ಎಲ್ಲ ಪ್ರಕೃತಿ ಚೆನ್ನಾಗಿರ್ತದೆ ಅಂತ. ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಮೂವಿಗೆ ಹೋದ್ರಿ. 6:30 ವಿಜಯ್ ಸೇತುಪತಿ ಮೂವಿ ಸಖತ್ತಾಗಿತ್ತು ಕಾಮಿಡಿಯಾಗಿ. ನಾವಂತೂ ನಕ್ಕಿ ಸಾಕಾಗೋಯ್ತು. ನನ್ನ ಬೇಜಾರೆಲ್ಲ ಕಳೆದೋಯ್ತು. ಅಷ್ಟು ಚೆನ್ನಾಗಿತ್ತು ಮೂವಿ ಬಂದು. ಆಮೇಲೆ ನನ್ನ ಮಕ್ಳಿಗೆ ಊಟ ತಕ್ಕೊಟ್ಬಿಟ್ಟು ಊಟ ತಿನ್ನಿಸ್ಬಿಟ್ಟು ಕರ್ಕೊಬಂದು 10 ಗಂಟೆಗೆ ಮನೆಗೆ ಬಂದು ಇರೋ ಕೆಲಸ ಮಾಡಿಬಿಟ್ಟು ಮಲ್ಕೊಂಡ್ರಿ. ನನ್ನ ವೀಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದಿರೋ ಫಾಲೋ ಮಾಡಿಕೊಂಡ್ರಿ ನನ್ನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.